ಬಿಎಸ್ವೈ ಮೇಲಿನ ಪ್ರಕರಣ ಹೊರಕ್ಕೆ ಹಾಕಿದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಯತ್ನಾಳ್ ಕಿಡಿಕಾರಿದ್ದಾರೆ. ವಿಜಯಪುರ ನಗರದಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿಕೆ ನೀಡಿದ್ದಾರೆ. ಬಿಎಸ್ ಯಡಿಯೂರಪ್ಪ ಮಧ್ಯೆ ಸಿಎಂ ಸಿದ್ದರಾಮಯ್ಯ ಡಿಕೆಶಿ ಸಂಬಂಧ ಅಲಸಿ ಹೋಗಿದೆ. ಅದಕ್ಕಾಗಿ ಬಿಎಸ್ವೈ ಮೇಲಿನ ಕೇಸ್ ತೆಗಿತಾ ಇದ್ದಾರೆ. ಇದೀಗ ಪ್ರಕರಣಗಳನ್ನು ತೆಗೆಯುತ್ತಿದ್ದಾರೆ. ನನ್ನ ಮೇಲೆ 42 ಕೇಸ್ಗಳಿವೆ. ನಾವು ವಕ್ಫ್ ಬೋರ್ಡ್ ಹೋರಾಟ ಬಿಡುವುದಿಲ್ಲ. ಕೋರ್ ಕಮಿಟಿಯಲ್ಲಿ ಏನ್ ಬೇಕಾದರೂ ಶಿಫಾರಸು ಮಾಡಲಿ, ನಾನೇನು ತಲೆ ಕೆಡಿಸಿಕೊಳ್ಳುವುದಿಲ್ಲ. ಭ್ರಷ್ಟಾಚಾರದ ವಿರುದ್ಧ ನಮ್ಮ ಹೋರಾಟ. ನನಗೆ ಅಧ್ಯಕ್ಷ ಆಗಬೇಕು ಎನ್ನುವುದಿಲ್ಲ, ಆದರೆ ಪಕ್ಷಕ್ಕೆ ಒಳ್ಳೆಯದು ಆಗಬೇಕು. ಯತ್ನಾಳ್ ಜೊತೆಗೆ ಸಚಿವ ವಿ ಸೋಮಣ್ಣ ಹೊಂದಾಣಿಕೆಗೆ ಕರೆದುಕೊಂಡು ಬರುವ ವಿಚಾರ. ವಿ ಸೋಮಣ್ಣ ಸೋಲಲು ಅಪ್ಪ ಮಗ ಕಾರಣ ಅಂತ ಕಿಡಿಕಾರಿದ್ರು. ಅಲ್ಲದೆ ತುಮಕೂರು ಲೋಕಸಭಾ ಚುನಾವಣೆಯಲ್ಲಿ ವಿ ಸೋಮಣ್ಣನ್ನು ಸೋಲಿಸಲು ಹಣ ನೀಡಿದ್ರು, ಎಷ್ಟು ಹಣ ನೀಡಿದ್ರು ಅಂತ ವಿ ಸೋಮಣ್ಣನವರೇ ಹೇಳಿದ್ದಾರೆ. ನಾವು ಕೊಟ್ಟ ಭಿಕ್ಷೆಯಿಂದ MLA ಆಗಿವಿ. ಡಿ.ಕೆ. ಶಿವಕುಮಾರ್ ನಾವು ಕೊಟ್ಟ ಭಿಕ್ಷೆಯಿಂದ MLA ಆಗಿವಿ. ನಾವು ಕೊಟ್ಟ ಭಿಕ್ಷೆಯಿಂದ MLA ಆಗಿವಿ. ಎಲ್ಲರೂ ಯತ್ನಾಳ್ ಒಬ್ಬನೇ ಕರೆದು ಒಳಗೆ ತೋರಿಸಿ ಯತ್ನಾಳಿಗೆ ಮುಂದೆ ಆಸೆ ಹೆಚ್ಚು ಪ್ರಧಾನಮಂತ್ರಿ ಮಾಡ್ತಾರೆ. ಸುಳ್ಳು ನನಗೇನು ಅಧ್ಯಕ್ಷ ಆಗೋದು ಮುಖ್ಯಮಂತ್ರಿ ಆಗೋದು ಗೊತ್ತಿಲ್ಲ, ಆದರೆ ಪಕ್ಷಕ್ಕೆ ಒಳ್ಳೇದಾಗ್ತದೆ ಮಾತಾಡಬೇಕು. ಹೇಳಲ್ಲ ನಾವು ಆ್ಯಕ್ಷನ್ ತೊಗೊಳ್ತಿದ್ರೆ ಅವ್ರಿಗೆ ಅಧಿಕಾರಕ್ಕೆ ಅವ್ರು ಮಾಡ್ತೀವಿ. ವಿ ಸೋಮಣ್ಣ ಅವ್ರನ್ನೇ ಹೊಂದಾಣಿಕೆ ಕರ್ಕೊಂಡು ಬರ್ತಾರೆ. ರಾಜ್ಯ ನಾವು ಕರ್ಕೊಂಡು ಬರಲಿ, ಸೋಮಣ್ಣ ಕರ್ಕೊಂಡು ಏನು ಬ್ಯಾಡ ಇದ್ದೀವಿ. ಸೋಮಣ್ಣ ಅವ್ರು ಬಂದರೂ ಈ ಕಡೆ ಉತ್ತರ ಕರ್ನಾಟಕ ನಮ್ಗೆ ಗೊತ್ತಿಲ್ಲ ಸಹಾಯ ಏನು ವಿಜೇಂದ್ರ ಮ್ಯಾಗ ಸೋಮಣ್ಣ ಮಾಡ್ತಾರೆ. ಸೋಮಣ್ಣ ಕೆಡೋದಾಗಿ ಇಡೀ ಅಪ್ಪ ಮಕ್ಕಳೇ ಎಷ್ಟು ದುಡ್ಡು ಕಳಿಸ್ಯಾರ ಅವ್ರಿಗೆ ಸೋಮಣ್ಣವರು ಹೇಳಾರು. ತುಮಕೂರು ಲೋಕಸಭಾದಾಗ ಸೋಲಿಸಲಿಕ್ಕೆ ಎಷ್ಟು ದುಡ್ಡನ್ನ ವಿಜೇಂದ್ರ ಯಡಿಯೂರಪ್ಪ ಕೊಟ್ಟು ಕಳಿಸಿದ್ರು ಅನ್ನೋದನ್ನು ಸೋಮಣ್ಣವರೇ ಹೇಳ್ಯಾರ. ಅವ್ರಿಗೆ ಇನ್ನೊಮ್ಮೆ ಪುನರುಚ್ಚರಿಸ್ತೀನಿ. ಅವ್ರನ್ನ ನಿಮ್ಮ ಕರ್ಮ ಇಲ್ಲ, ನೀವು ಅಧ್ಯಕ್ಷ ಆಗಿ ಬಂದಿರ್ಬೇಕು, ಅವ್ರನ್ನ ಏನು ಕ್ರಮ ತಗೊಂಡು ಇದು ತೊಗೊಂಡು ಹುಡುಕಾಡಿದ್ರು. ಒಂದು ಪಂಚಾಯತ್ ಮೆಂಬರ್ ಇಲ್ಲ, 6 ಮಂದಿ ಅದಾರ. ಅವ್ರ ಮುಂದೆ ದುಡ್ಡು ಕೊಟ್ಟಿರ್ತಾರ. ಈಗ ಒಂದು ಟಚಕ್ಕೆ ಚುಚ್ಕೊಂಡು ಹಿಂಗೆ ಟಚಕ್ಕೆ ನೋಡ್ರಿ, ಅವ್ರು ಏನು ಬೇಕಾದ ಮಾಡಿ ನಾ ಏನು ತಲೆ ಕೊಡ್ಸೋಣ. ಇನ್ನೊಮ್ಮೆ ಹೇಳ್ಬೇಕಿಲ್ಲ, ನೀವು ಏನು ಶಿಫಾರಸು ಮಾಡ್ತೀರಿ ಕೋರ್ ಕಮಿಟಿಗೆ ಏನು ಬೇಕಾದ ಮಾಡ್ತೀರಿ. ನಾವು ವಕ್ಫ್ ಹೋರಾಟವನ್ನು ಬಿಡುವುದಿಲ್ಲ. ಪ್ರಧಾನಮಂತ್ರಿ ಹೇಳದಂಗೆ ವಂಶವಾದ ಭ್ರಷ್ಟಾಚಾರ ರಾಜಕಾರಣಿಗಳ ವಿರುದ್ಧ ನಮ್ಮ ಪಕ್ಷದ ಸ್ವಪಕ್ಷದಲ್ಲಿರಲಿ ವಿರೋಧ ಪಕ್ಷದಲ್ಲಿ ನಾವು ಹೋರಾಟ ಮಾಡ್ತೀವಿ. ನಾವು ಸಿದ್ದರಾಮಯ್ಯ ಡಿ.ಕೆ. ಶಿವಕುಮಾರ್ ಅವರಿಗೆ ಇನ್ವೆಸ್ಟ್ಮೆಂಟ್ ಇಲ್ಲ. ನಾನು ಇನ್ವೆಸ್ಟ್ಮೆಂಟ್ ಇದ್ದ ನಮ್ಮ ಸಕ್ಕರೆ ಕಾರ್ಖಾನೆಗೆ ತೊಂದರೆ ಕೊಡ್ತಿರಲಿಲ್ಲ. ನನ್ನ ಮೇಲೆ 42 ಕೇಸುಗಳನ್ನು ಸಿದ್ದರಾಮಯ್ಯ ಡಿ.ಕೆ. ಶಿವಕುಮಾರ್ ಹಾಕ್ತಿರಲಿಲ್ಲ. ವಿಜೇಂದ್ರ ಮೇಲೆ ಒಂದು ಕೇಸ್ ಹಾಕಿಲ್ಲ. ಯಡಿಯೂರಪ್ಪನವ್ರದ್ದು ಇನ್ನೂ ಎಷ್ಟೋ ಗಂಭೀರ ಪ್ರಕರಣ ಇದ್ರು ಇನ್ನೂ ಮುಚ್ಚಿಟ್ಟಿದ್ರು. ಈಗ ಪ್ರಕರಣಗಳನ್ನ ತೆಗಿಲಕತ್ತಾರ. ಅಂದ್ರೆ ಈಗ ಅವ್ರದ್ದು ಹಸಿದಿದ್ದಕ್ಕೆ ಒಂದಾಗಿ ನಮ್ಮದು ಮುಚ್ಕೊಳ್ಳಕ್ಕೆ. ಹಾಂ, ನಮ್ಮ ಮುಚ್ಕೊಳ್ಳಕ್ಕೆ ನೋಡಿ ನೀವೇ ಹೇಳಕತ್ತೀವಿ. ಸರ್, ಈಗ ಕಾಂಗ್ರೆಸ್ ಪ್ರಬಲ ಕ್ಯಾಂಡಿಡೇಟ್ ಇತ್ತು ವಿಜೇಂದ್ರ ವಿರುದ್ಧ ಹಾಕಲಿಕ್ಕೆ, ನಾವು ಹಾಕಿಲ್ಲ. ಆ ಕಾರಣಕ್ಕೆ ಅವರು ಗೆದ್ದಿದ್ದಾರೆ. ಇಲ್ಲ ಡಿ.ಕೆ. ಶಿವಕುಮಾರ್ ಹೇಳಿದ್ರೆ ನಾವು ಕೊಟ್ಟ ಭಿಕ್ಷೆಯಿಂದ MLA ಆಗಿವಿ. ನಿಮ್ಗೇನಾರ ತಮ್ಮ ನೈತಿಕತೆ ಗಟ್ಸ್ ಇತ್ತಂದ್ರೆ ನೀವು ಕೊಟ್ಟ ಭಿಕ್ಷೆಯಿಂದ ಆಗಿಲ್ಲ. ದಮ್ ಐತೆ ನನ್ನ ಬಳಿ. ಇನ್ನೊಮ್ಮೆ ನಾನು ರಾಜೀನಾಮೆ ಕೊಟ್ಟು ಇನ್ನೊಮ್ಮೆ ಆರಿಸ್ಬಿಡ್ತೀನಿ. ಯಾರು ಬೇಕಾದ್ರೆ ಕ್ಯಾಂಡಿಡೇಟ್ ಹಾಕ್ಬೇಕು ಅವತ್ತೇ ಹೇಳಿಕೆ ಕೊಡಬೇಕಾಗಿತ್ತು. ದಿನಾತನ ಏನು ಪ್ರತಿಕ್ರಿಯೆ ಕೊಟ್ಟಿಲ್ಲ ಅಂದ್ರೆ ದಮ್ಮು ತಾಕತ್ತು ನೈತಿಕತೆ ಯಾವುವು ಏನಿಲ್ಲ. ಬಾಂಗ್ಲಾದಲ್ಲಿ ಇಸ್ಕಾನ್ ನೋಡಿ, ಹಿಂದೂಗಳ ಮೇಲೆ ಬಾಂಗ್ಲಾದಲ್ಲಿ ಭಾಳ ಗಂಭೀರವಾಗಿ ಆಗ್ತಾ ಇದೆ. ನಾವು ಈಗ ಇಲ್ಲಿ ದೇಶನಾಗ ಒಂದು ಮಾನವ ಹಕ್ಕು ಆಯೋಗ ಐತು. ಅವ್ರೇನು ಕತ್ತಿ ಕೇಳಕತ್ತಾರ. ವಿಶ್ವದ ಒಂದು ಮಾನವ ಹಕ್ಕು ಐತಿ, ವಿಶ್ವಸಂಸ್ಥೆ ಐತಿ. ಇವತ್ತು ನಮ್ಮ ಹಿಂದೂಗಳ ಮೇಲೆ, ಕ್ರಿಶ್ಚಿಯನ್ರ ಮೇಲೆ, ಅಲ್ಪಸಂಖ್ಯಾತರ ಮೇಲೆ ಬಾಂಗ್ಲಾದಲ್ಲಿ ಏನು ಇದು ಆಗ್ಲಕತ್ತದೆ. ಅದಕ್ಕೆ ಯಾವುದೇ ರೀತಿ ಇವತ್ತು ಸರ್ಕಾರ ಅಲ್ಲಿಗೂ ಇದು ಆಗ್ತಾಯಿದೆ. ಅದಕ್ಕೆ ಬಾಂಗ್ಲಾಕ್ಕೆ ಕೊಟ್ಟಿರುವಂಥ ಎಲ್ಲ ನೆರವುಗಳನ್ನು, ಎಲ್ಲ ಸಹಾಯವನ್ನು ಭಾರತ ಬಂದ್ ಮಾಡ್ಬೇಕಂತ ನಾ ಆಗ್ರಹ ಮಾಡ್ತೀನಿ. ಸ್ವಾಮೀಜಿ ವಿರುದ್ಧ ಈಗ ಅವರು ಸೈಯದ್ ಅಬ್ಬಾಸ್ ಸ್ವಾಮೀಜಿಯವರು ಅವರಿಗೆ ಇವ್ರೇನು ಈ ದೇಶದ ಅನ್ನ ತಿಂದು ನೀರು ಕುಡಿದು ಪಾಕಿಸ್ತಾನ ಹುಟ್ಕೊಂಡು ಮಾತಾಡ್ತಾರಲ್ಲ, ಅದಕ್ಕೆ ಅವ್ರು ಹೇಳಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಈಗ ಪಾಕಿಸ್ತಾನದಾಗ ಮತದಾನ ಹಾಕೈತೇನ್ರಿ ಹಿಂದೂಗಳಿಗೆ ಕ್ರಿಶ್ಚಿಯನ್ರಿಗೆ ಪಾಕಿಸ್ತಾನದಲ್ಲಿಲ್ಲ, ಅಫ್ಘಾನಿಸ್ತಾನದಲ್ಲಿಲ್ಲ. ಈ ರೀತಿ ಇದ್ದಾಗ ನಮ್ಮಲ್ಲಿ ಯಾಕೆ ಅನ್ನೋಂಥ ಪ್ರಶ್ನೆ ಮಾಡ್ಯಾರ ಅವರು. ಸ್ವಾಮೀಜಿಯಾಗಿ ಹಿಂದೂಗಳ ಪರವಾಗಿ ಮಾತಾಡಿದ್ದಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಅವರ ಪ್ರಕರಣವನ್ನು ವಾಪಸ್ ತಗೋಬೇಕು. ಇಲ್ಲಾಂದರೆ ಇಡೀ ಒಕ್ಕಲಿಗ ಸಮುದಾಯ ಸರ್ಕಾರವನ್ನು ಕೇಳಬೇಕು. ಭಾಳ ಸ್ವಾಭಿಮಾನಿ ವ್ಯಕ್ತಿ ಅದಲ್ಲ ಡಿ.ಕೆ. ಶಿವಕುಮಾರ್.
ಮಾತಾಡಲಿ ಇವತ್ತು ಒಕ್ಕಲಿಗರ ಒಬ್ಬ ಸ್ವಾಮಿಗಳ ಬಗ್ಗೆ ಇವತ್ತು ಕೇಸ್ ಹಾಕ್ಯಾರೆ. ಇದ್ರ ಬಗ್ಗೆ ಅವರೇ ಹೇಳ್ತಾ ಇದ್ದಾರೆ, ಒಕ್ಕಲಿಗರ ಸಮಾಜದ ಅವರೇ ಲೀಡರ್ ಕೂಡ ಅವರೇ ಹೇಳ್ತಾ ಇದ್ದಾರೆ, ಇಲ್ಲ ಸ್ವಾಮೀಜಿಗಳ ಆ ರೀತಿ ರಾಜಕೀಯ ಹೊಂದಾಣಿಕೆ ನಾವು ಓಟ್ ಬೀಳಕ್ಕೆ ರಾಜಕೀಯ ತಳಿ ಶಾಲ ಹಾರ ಒಯ್ದು ಇಲೆಕ್ಷನ್ ಕೊಟ್ಟು ನಮ್ಮ ಪರವಾಗಿ ಆಶೀರ್ವಾದ ಮಾಡಿ ಗುರುಗಳನ್ನು ನಮ್ಮ ಸಮಾಜಕ್ಕೆ ಹೇಳೋ ದೂರ ಹೋಗ್ತಾರೆ ಇಲ್ಲಿ ಹೋಗ್ಯಾರ ಎಲ್ಲಿ ಅವರು ಮತ್ತು ಈಗ ನಮ್ಮ ಪೊಲೀಸ್ ನಮ್ಮ ಸ್ವಾಮಿಗಳಿಗೆ ಹೇಳ್ತಾರೆ ಕಾಂಗ್ರೆಸ್ ನಮ್ಮ ಮುಜುಗರ ಮಾಡಬೇಡ್ರಿ ಅಂತ ಹೇಳ್ತಾರೆ. ಯಾರು ತಾಯಿ ಲಕ್ಷ್ಮೀ ಅಕ್ಕ ಇನ್ನೂ ಉಳಿದಿದ್ರ ಹೆಸರು ತೆಗೆದ್ರು ಭಾಳ ಸುಂದರ ಅವು. ಅದಕ್ಕೆ ತಮ್ಮ ಸರ್ಕಾರ ನಾ ಇದ್ದಾಗ ನಮ್ಮ ಸರ್ಕಾರ ಇದ್ರೂ ನಾನು ಹೋರಾಟ ಮಾಡಿ ನಿಮ್ಮ ದಮ್ಮ ತಾಕತ್ತು ನಾನು ವಿಧಾನಸಭೆದಾಗ ಇತ್ತಂದ್ರೆ ನಾ ಪ್ರಶ್ನೆ ಮಾಡ್ತೀನಿ. ನಾನು ಜೋಡೆ ಬಾಯಿಗೆ ಹೋರಾಟ ಮಾಡಿದ್ರೆ ಮುಂದಿನ ಸಲ ನೀವು ವಿಧಾನಸಭೆಗೆ ಕಟ್ಟಿ ಹಾಕ್ತೀರಿ ಇಲ್ಲಕಂದ್ರೆ ಮನೆಗೆ ಹೋಗ್ತೀವಿ. ಈಗ ದೆಹಲಿ ಬುಲಾವ್ ಆಯ್ತು. ನಾ ಯಾರಿಗೂ ಭೇಟಿ ಆಗೋದಿಲ್ಲ. ಅವತ್ತೆಲ್ಲಿ ಪ್ರವಾಸ ಸರ್ಕಾರ ಬಳಿ ಇಂಟೆಲಿಜೆನ್ಸ್ ಇದೆ, ಕೇಂದ್ರ ಸರ್ಕಾರ ಬಂದಿದೆ. ಭ್ರಷ್ಟಾಚಾರ ಯಾರು ಮಾಡ್ಯಾರ, ಯಾರ್ದು ಮುಖ್ಯಮಂತ್ರಿ ಡೂಪ್ಲಿಕೇಟ್ ಸಹಿ ಮಾಡಿ ಅವ್ರ ಅಪ್ಪನ್ನೇ ಜೈಲಿಗೆ ಕಳಿಸ್ಯಾರ ಯಾರು ಅನ್ನೋದು ಹೈಕಮಾಂಡಿಗೆ ಗೊತ್ತಿದೆ. ವಂಶವಾದ ಮತ್ತು ಭ್ರಷ್ಟಾಚಾರ ವಿರುದ್ಧ ನಮ್ಮ ಪ್ರಧಾನಮಂತ್ರಿಗಳಿದ್ದಾರೆ, ಅದಕ್ಕೆ ಸಂಪೂರ್ಣ ಬೆಂಬಲ ಇದೆ. ನಾ ಪ್ರಧಾನಮಂತ್ರಿಗಳ ಆಗ್ರಹ ಮಾಡ್ತೀನಿ, ಈ ವಂಶವಾದ ಭ್ರಷ್ಟಾಚಾರದ ವ್ಯಕ್ತಿನ ತಕ್ಷಣ ಕಿತ್ತು ದೇಶದ ರಾಜಕಾರಣ ಮಾಡಕ್ಕಲ್ಲ. ಈ 1.5 ವರ್ಷ ಏನು ಮಾಡಿದ್ರು ಅಧಿಕಾರಕ್ಕೆ ಬಂದು ಸಿದ್ದರಾಮಯ್ಯ ಅವರು ಈಗ ಯಾಕೆ ದೋಷ ಮಾಡ್ಲಕತ್ತಾರ? ಮೂಡ ಹಗರಣ ಇವತ್ತು ಗಂಭೀರತೆ ತೊಗೊಂಡಾರ. ಇ ಡಿ ಅವರು ಅದನ್ನ ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ನಾವು ಇವತ್ತು ವಾಲ್ಮೀಕಿ ಹಗರಣದ CBIದ ಹೈಕೋರ್ಟಿನ ಒಂದು ನಿಗ್ರಹಣೆಯಲ್ಲಿ CBI ತನಿಖೆ ಆಗಬೇಕಂತ ಮಾನ್ಯ ಒಂದು ಅರ್ಜಿ ಸಲ್ಲಿಸಿದ್ವಿ.